ಸರ್ ಮತ್ತೊಂದು ಅಂತಂದರೆ ಈ ಸಿನಿಮಾದ ಖಳನಾಯಕನಾಗಿ ಗುಲ್ಶನ್ ದೇವಾಯ್ ಅವರು ನಮ್ಮ ಕನ್ನಡದವರೇ, ಬಟ್ ಬಾಲಿವುಡಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದವರು. ಈಗ ಕಾಂತಾರದ ಮೂಲಕ ಕನ್ನಡ ಸಿನಿಮಾಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಸೊ ಅವ್ರ ಪಾತ್ರ ಹೇಗಿರುತ್ತೆ ಅಂತ? ಅವ್ರ ಪಾತ್ರನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ಖಳನಾಯಕನ ಇಲ್ಲ ಅಂತ ಗೊತ್ತಿಲ್ಲ, ಚೆನ್ನಾಗಿ ಒಂದೇ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅದು ನಮ್ಮ ಕನ್ನಡದ ಪ್ರತಿಭೆ. ಅಗೇನ್ ಮತ್ತೆ ನಮ್ಮ ರಿಷಬ್ ಸರ್ ನಮ್ಮ ಕನ್ನಡದವರು, ನಮ್ಮವರು ಅಂದಾಗ ಅವ್ರಿಗೇನೋ ಒಂಥರ ಸಪ್ರೇಟ್ ಪ್ರೀತಿ. ಸೊ ಎಲ್ಲೂ ಜಾಸ್ತಿ ಹೊರಗಡೆಯಿಂದ ಆರ್ಟಿಸ್ಟ್ಗಳು ಕರೆಯೋದಕ್ಕಿಂತ ನಮ್ಮವ್ರನ್ನೇ ಕರೆಯೋಣ ಅನ್ನೋದರಲ್ಲಿ ಅವ್ರು ಜಾಸ್ತಿ ಒತ್ತು ಕೊಟ್ಟಿದ್ರು. ಸೊ ಆ ಥರದ್ರಲ್ಲಿ ಗುಲ್ಶನ್ ಸರ್ನು ಕರೆಸಿದ್ರು. ಅದು ಸೂಪರ್ ಪರ್ಫಾರ್ಮರ್, ಒಂದು ಒಳ್ಳೆ ಪರ್ಫಾರ್ಮರ್. ಸಿನಿಮಾಗೆ ಅವರ ಪರ್ಫಾರ್ಮೆನ್ಸು ತುಂಬ ಸಪೋರ್ಟಿವ್ ಆಗಿದೆ. ತುಂಬ ಒಳ್ಳೆ ಪಾತ್ರ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಮಾತಾಡ್ತಾ ಒಂದು ಒಳ್ಳೆ ಮಾತು ಹೇಳಿದ್ರೆ, ಅಂದರೆ ಕನ್ನಡದ ಒಂದು ಪ್ರೊಡಕ್ಷನ್ ಹೌಸು, ಕನ್ನಡದ ಸಿನಿಮಾ, ಕನ್ನಡದವ್ರು ಇರಬೇಕು ಅಂತ ಯೋಚನೆ ಮಾಡಿದ್ದಿಲ್ಲ, ಅದು ತುಂಬ ದೊಡ್ಡ ವಿಷಯ. ಅವತ್ತು ವೇದಿಕೆ ಕೂಡ ಅದನ್ನೇ ಹೇಳಿದ್ರಿ, ಬೇಕು ಅಂತಂದ್ರೆ ಬೇರೆ ಯಾರನ್ನಾರು ಕರ್ಕೊಬೋದಾಯ್ತು, ಬಟ್ ಕನ್ನಡದವ್ರನ್ನೇ ಹುಡುಕಿ ಕನ್ನಡದಲ್ಲಿರುವಂಥ ಒಂದು ಟ್ಯಾಲೆಂಟ್ಸ್ಗಳನ್ನ ಕರ್ಕೊಬಂದಿರುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ಅಂತ. ಹೌದು, ಅದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಈ ಸಿನಿಮಾ ಶುರುವಾದಾಗಂತೂ ನಾನಂತೂ ನಂಬೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಏಜ್ಗೂ ತುಂಬ ಯಂಗ್ಸ್ಟರ್ಸ್ನ ಅಷ್ಟು ದೊಡ್ಡ ಸಿನಿಮಾಗೆ ಕರೀತಾರ ಅನ್ನೋದು ಡೌಟ್ ಇತ್ತು. ಸೊ ಒಂದು ಆಸೆ ಇತ್ತು, ಬಟ್ ಸ್ಟಿಲ್ ಇಷ್ಟು ದೊಡ್ಡ ಕ್ಯಾನ್ವಾಸ್ಗೆ ಇದಕ್ಕೆಲ್ಲ ಕರೀತಾರ ಅನ್ನೋದು ನಾವು ಊಹಿಸೇ ಇರಲಿಲ್ಲ. ಬಟ್ ರಿಷಬ್ ಸರ್ನ ಆ ಥರದಿಂದ ಆಮೇಲೆ ಪರಿಚಯ ಆದಮೇಲೆ ಗೊತ್ತಾಯಿತು ಅವ್ರಿಗೆ ಕನ್ನಡದ ಮೇಲೆ, ನಮ್ಮವರು ಅನ್ನೋದ್ರ ಮೇಲೆ ಇರೋ ಪ್ರೀತಿ ಅಪಾರ. ಸೊ ಅದರಿಂದನೇ ನಮ್ಮ ಯಂಗ್ಸ್ಟರ್ಸ್ ಅವ್ರಿಗೆ ಯಾರು ಅವರು ನಮ್ಮವರು ಅಂತ ಅನಿಸುತ್ತೆ, ಟ್ಯಾಲೆಂಟೆಡ್ ಕನ್ನಡದವರು ಅಂತ ಎಸ್ಪೆಷಲಿ. ಸೊ ಅವ್ರಿಗೆ ಸಪ್ರೇಟ್ ಪ್ರೀತಿನೇ ಜಾಸ್ತಿ. ಸೊ ಅದರಿಂದನೇ ಅವ್ರು ಕರೆದು ನನಗೂ ಅದು ಕೆಲಸ ಕೊಟ್ಟರು. ಇವನ್ ನಾವು ಅವ್ರ ಕೈ ಎಷ್ಟೋ ಜನ ಫಾರಿನರ್ಸ್ನಾಗಲಿ ಎಲ್ಲನೂ ಸೋರ್ಸ್ ಮಾಡ್ಬೋದಿತ್ತು. ಇವನ್ ನಮ್ಮವರೇ ಬೇಕು, ಕನ್ನಡದವರೇ ಬೇಕು. ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ನೆಲ್ಲ ನಮ್ಮ ಅನುಭವಕ್ಕೂ ಮೀರಿರೋದು, ಮೀರಿರೋಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ಅದಕ್ಕೆ ಬಜೆಟ್ ಅಂತೂ ಎಕ್ಸ್ಟ್ರೀಮ್ ಬಜೆಟ್ ಖರ್ಚು. ಸೊ ಅಷ್ಟೆಲ್ಲ ಬಜೆಟ್ ಇರೋವಂಥದ್ದು, ಅಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ರಿಸ್ಕಿಯೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಮತ್ತು ತುಂಬಾ ಇಂಪಾರ್ಟೆಂಟ್ ಇರೋವಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ಸೊ ಅದನ್ನೆಲ್ಲ ನಮ್ಮ ಪ್ರತಿಭೆ, ನಮ್ಮ ಕನ್ನಡದ ಪ್ರತಿಭೆ ಇದೆ ಅಂತಂತ ಅವರು ಒಂದು ಗುರುತಿಸಿ ಅವರು ಒಂದು ಸಪೋರ್ಟ್ ಮಾಡ್ತಾರಲ್ಲ, ಅದು ಗ್ರೇಟ್. ಸರ್ ಎಲ್ಲ ಒಂದು ಕಡೆ ಹೊಂಬಳೆ ಕನಸುಗಳಿದೆಯಲ್ಲ ಸರ್, ಕನ್ನಡದ ಮೂಲಕ ಅಂದರೆ ಕನ್ನಡದ ಕಥೆಗಳನ್ನು ವಿಶ್ವಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂದರೆ, ಈ ಕಾಂತಾರಾಗಿ ಈಗ ನೋಡ್ತಾ ಇದ್ದೀವಿ ಅಂದರೆ ಏನೂ ಪ್ರಚಾರ ಮಾಡ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಸಡನ್ನಾಗಿ ಈಗ ಎಲ್ಲವೂ ವಿಶ್ವಮಟ್ಟಕ್ಕೆ ಆಲ್ರೆಡಿ ತಲುಪೋ ರೀತಿ ಎಲ್ಲ ಕಂಟೆಂಟ್ಗಳನ್ನು ಕೊಡ್ಕೊಂಡು ಬಂದಿದ್ದಾರೆ, ಅಥವಾ ವಿಷಯಗಳನ್ನ ಮುಡಿಸ್ತಾ ಇದ್ದಾರೆ. ಅವರ ಸ್ಟ್ರಾಟಜಿ, ಪ್ರಚಾರದ ವಿಚಾರ ಮತ್ತು ಅವ್ರ ಕಥೆಗಳನ್ನ ಹೆಕ್ಕುವಂಥ ರೀತಿ, ಅಂದರೆ ಈ ಕಥೆಯನ್ನು ಮಾಡಿದ್ರೆ ಈ ಮಟ್ಟಕ್ಕೆ ತಲುಪುತ್ತೆ ಅಂತ ಒಂದು ಜಡ್ಜ್ಮೆಂಟ್ ಇದ್ದಿಲ್ಲ, ಅದ್ರ ಬಗ್ಗೆ ಹೇಳೋದು? ಅದೇ ಅವರು ನಮ್ಮ ಮಣ್ಣಿನ ಕತೆ, ಮತ್ತು ಯಾವಾಗಲೂ ರೂಟೆಡ್ ಆಗಿದ್ದಾಗ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ವೈಡ್ ಹೋಗುತ್ತೆ. ಸೊ ಅದರಲ್ಲಿ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ನಾವು ಎಷ್ಟಕ್ಕಿಷ್ಟು ರೂಟೆಡ್ ಆಗಿರ್ತೀವಿ ಕಂಟೆಂಟ್, ಒಂದು ಕತೆ ವಿಚಾರದಲ್ಲಿ ನಾವು ಎಷ್ಟಕ್ಕೂ ರೂಟೆಡ್ ಆಗಿರ್ತೀವಿ, ನಮ್ಮ ನಾಡಿನ ನಮ್ಮ ಏನಿದೆ ಅದನ್ನು ನಾವು ಎಷ್ಟಕ್ಕೆ ಹೇಳಕ್ಕೆ ಹೋಗ್ತೀವಿ. ಸೊ ಅವಾಗ ಅದೆಲ್ಲವೂ ಹೊಸ್ದಾಗಿ ಕಾಣುತ್ತೆ ಬೇರೆಯವ್ರಿಗೆ. ಸೊ ಆ ಥರದಲ್ಲಿ ತುಂಬ ಕ್ಲಾರಿಟಿ ಇದೆ. ಸೊ ಅದರಿಂದನೇ ನಮ್ಮ ಮಣ್ಣಿನ ಕಥೆನ ಅವರು ತಗೊಂಡು ಅವರು ಇಡೀ ವಿಶ್ವಕ್ಕೆ ಹೇಳಕ್ಕೆ ಹೊರಟಿರೋದು ಸೂಪರ್.